ಎಡಿಟ್ ಮಾಡಕ್ಕೂ ಟೈಮ್ ಇಲ್ಲ ನನಗೆ. ನನಗೆ 100 ರೂಪಾಯಿ ಸಿಕ್ಕಿದೆ, 50 ರೂಪಾಯಿ ನಿಮ್ಗೆ ಹಾಕ್ತೀನಿ. 50 ಅಷ್ಟೇ ಊಟದ ಟೈಮು, ಬೇಗ ಬೇಗ ತಿನ್ಬೇಕು. ವಿಜಯಲಕ್ಷ್ಮಿ ಅಕ್ಕ ಇವಳಿಗೆ ಕಾಣಿಸಲ್ಲ, ಇವಳು ಬೇರೆ ಕೊಳ್ಳಿ, ಆಮೇಲೆ ತಿನ್ಕೊಂಡ್ಬಿಡ್ತಾಳೆ. ವಿಜಯಲಕ್ಷ್ಮಿ ಅಕ್ಕ ನಮ್ಗೆ ಇಡ್ಲಿ ಚಿಂತೆ ಅಂದ್ರೆ ಇವರು ವಡೆ ಚಿಂತೆ. ಬಟ್ ಅವ್ರೊಂದು ಶಾಕ್ ಆದ್ರೆ ಏನ್ ಗೊತ್ತಾ, 20 ನಿಮಿಷ ಡ್ಯೂಟಿ ಬಂದಿದೆ ನೋಡಿದ್ರೆ 6 ಜನ ಇದ್ದಾರೆ. ಸೊ ನಮ್ಮ ಕೊಲೀಗ್ಸು ಫ್ರೆಂಡ್ಸು ನನಗೆ ಗ್ಯಾಪ್ ಕೊಡ್ದಂಗೆ ಕಂಟೆಂಟ್ ಕೊಡ್ತಾವ್ರೆ. ಎಡಿಟ್ ಮಾಡೋಕ್ಕೂ ಟೈಮ್ ಇಲ್ಲ ನನಗೆ. ಆ ಲೆವೆಲ್ ಕಂಟೆಂಟ್ ಮಾಡಿಕೊಡ್ತಾವ್ರೆ ಎಲ್ಲರೂ. ಗೋವಾದಿಂದ ಬರೀ ಕಂಟೆಂಟು, ಗೋವಾದೇ ಇನ್ನೂ ಆಗಿಲ್ಲ. ಇದು ಅದೇ ಹೇಳ್ದೆ, ಗೋವಾದು ಇಂಟರಪ್ಟೆಡ್ ವ್ಲಾಗ್. ಇದು ಪಾರ್ಟ್ 2 ಬಿಡ್ತಿದ್ದಂಗೆ ಇದು ಬಂದ್ಬಿಡುತ್ತೆ. ಎಸ್, ಮಧ್ಯದಲ್ಲಿ. ಆದರೂ ಬೆಳಕು ಸಾಕೈತೆ ಇಲ್ಲ ನನ್ನ ಕ್ಯಾಮ್ರಾಗೆ. ನಾನು ನೋಡಿದೆ ಗಾಡಿ ಬರ್ತಾ. ದೇವ್ರ ಹತ್ರ ಬೇಡ, ನನಗೆ 100 ರೂಪಾಯಿ ಸಿಕ್ಕಿದೆ, 50 ರೂಪಾಯಿ ನಿಮ್ಗೆ ಹಾಕ್ತೀನಿ, 50 ರೂಪಾಯಿ ನಾನು ತಗೋತೀನಿ. ಸರಿ, ದೇವ್ರು ಏನು ಮಾಡ್ತಾನೆ, ಸರಿ ಆಯ್ತು ಮುಂದೆ ಬೇಡ್ಕೊಂಡು ಈಗ ಮುಂದೆ ಹೋಗ್ತಾನೆ. ಹೋಗಿದ ತಕ್ಷಣ 50 ರೂಪಾಯಿ ಸಿಕ್ಬಿಡುತ್ತೆ. ಅದಕ್ಕೆ ದೇವ್ರೇ ನನಗೆ ನಂಬಿಕೆನೇ ಇಲ್ಲ, ನನಗೆ 50 ರೂಪಾಯಿ ಹಿಡ್ಕೊಂಡು ಕೊಟ್ಬಿಡ್ತೀನಿ. ಜೋಗೋ ಮೇಡಮ್ಗೆ ಹೊಟ್ಟೆ ಸಿಗ್ತೈತೆ. ಹಾಫ್ ಅನ್ ಅವರ್ ಅಷ್ಟೇ ಊಟದ ಟೈಮು, ಬೇಗ ಬೇಗ ತಿನ್ಬೇಕು. ಬರ್ಬೇಕಾದ್ರೆ ಲೇಟ್ ಮಾಡ್ಕೊಂಡ್ ಬಂದ್ರೆ ಇದು ಒಂಥರ KSRTC ಬಸ್ ತರ ಹಾಫ್ ಅನ್ ಅವರ್ ಟೈಮ್ ಕೊಟ್ಟವ್ರೆ ಸದ್ಯಕ್ಕೆ. ಅವರು 20 ನಿಮಿಷ, 15 ನಿಮಿಷ ಊಟ ಮಾಡ್ಕೊಂಡ್ ಬಂದ್ಬಿಡಿ. ಟೈಮ್ ಹೋಗ್ತೀವಿ. KSRTC ಆದ್ರೆ ಚೆನ್ನಾಗಿ ಹೇಳ್ತಾರೆ, ಎಲ್ಲಾರು ಇಳ್ಕೊಳ್ಳಿ, ಬೇಗ ಬೇಗ ಮುಗಿಸ್ಕೊಳ್ಳಿ, ಊಟ ಮಾಡ್ಕೊಳ್ಳಿ, ತಿರ್ಗಾ ವಾಪಸ್ ಬಂದ್ಬಿಡಿ ಅಂತ. ಇನ್ನೊಂದೇನ್ ಗೊತ್ತಾ, 5 ಸತಿ ಕರೆದಿರ್ತೀನಿ ವಿಜಯಲಕ್ಷ್ಮಿ ಅಂತ. ಆಮೇಲೆ ಲಾಸ್ಟ್ ಅದು ಈ ಕಡೆ ಹಾಕೊಂಡ್ಬಿಟ್ಟಿರ್ತಾಳೆ, ಏನು ಹೇಳ್ದಲ್ಲ ಅವಾಗಲೇನೋ ಹೇಳಿದ್ದಾಳೆ. ನಮ್ಗೆ ಬರ್ತ ಜಾಸ್ತಿ ನಾನೇನ್ ಮಾಡಲ್ಲ, ನಾನು ಯಾವಾಗ್ಲಾರು ಕಾಲಲ್ಲಿ ಮಾತಾಡ್ತಿರ್ತೀನಲ್ಲ ಅವಾಗಷ್ಟೇ ನಾನು. ಇವ್ರಿಬ್ರು ಅಕ್ಕ ಪಕ್ಕ ಕೂತ್ಕೊಳ್ಳೋರು ಹೆಂಗವ್ರೆ ಗೊತ್ತಾ, ಇಡೀ ಆಫೀಸ್ ನಾನು ಕರ್ದಿರೋದ್ ಕೇಳಿಸಿರತ್ತೆ ಎಕ್ಸೆಪ್ಟ್ ಇವ್ರಿಬ್ರು. ಏನೋ ಹಾಕೊಂಡಿದ್ರೆ ಇಬ್ರು ಏರ್ ಬಡ್ಸ್ ಹಾಕೊಂಡಿರ್ತಾರೆ. ನಾನು ಬಿಟ್ಟು ಏಮ ಮೇಡಮ್ ವಿಜಯಲಕ್ಷ್ಮಿ ವಿಜಯಲಕ್ಷ್ಮಿ ಅಂತಿರ್ತಾರೆ, ತಿರ್ಗೇ ನೋಡಲ್ಲ. ನೋಡಿ ತಿರುಗ್ ನೋಡದೆ ಇರೋದ್ರ ಬಗ್ಗೆ ಮಾತಾಡ್ತಾರೆ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ಅಯ್ಯೋ ಅಣ್ಣ. ಇವಳು ಹೆಂಗ್ ಗೊತ್ತಾ ಕರೆಯೋದು, ಇವಳು ಹೆಂಗ್ ಗೊತ್ತಾ ವಿಜಯಲಕ್ಷ್ಮಿ ಅಕ್ಕ, ವಿಜಯಲಕ್ಷ್ಮಿ ಅಕ್ಕ ಇವಳಿಗೆ ಕಾಣಿಸಲ್ಲ, ಇವಳು ಬೇರೆ ಕೊಳ್ಳಿ, ಆಮೇಲೆ ತಿನ್ಕೊಂಡ್ಬಿಡ್ತಾಳೆ. ವಿಜಯಲಕ್ಷ್ಮಿ ಅಕ್ಕ ಅದು. ಆಮೇಲೆ ಒಂದ್ಸಲಿ ಇನ್ನೊಂದು ತಿರ್ಗಕ್ಕಾಗಲ್ವಾ ಅಂತ. ಇವ್ರು ಹೆಂಗಂದ್ರೆ ಅಕ್ಕ ಅಂತ ಮರ್ಯಾದೆ ಕೊಟ್ಟಂಗೂ ಇಲ್ಲ, ಹೋಗೇ ಬಾರ ಅಂತಂಗೂ ಇಲ್ಲ. ಹರೀಶ್ ಅಣ್ಣನ್ ಮಿಸ್ ಮಾಡ್ಕೊತಾ ಇದೀನಿ. ಹೌದು ಹರೀಶ್ ಅಣ್ಣಗ್ ಮರ್ಯಾದಿನೂ ಕೊಡ್ಬಾರ್ದು ಅಂತ ಇಲ್ಲ, ಮರ್ಯಾದಿನೂ ಕೊಡ್ಬೇಕು ಅಂತಾನೆ ಇಲ್ಲ. ಏನಂತ ಹೇಳ್ಬೇಕಂತಂದ್ರೆ ಟುಮ್ಮಣ್ಣ ಅಂತ ಹೇಳ್ಬೇಕು. ಟುಮ್ಮ ಅನ್ನಂಗೂ ಹೋಯ್ತು, ಅಣ್ಣ ಅನ್ನಂಗೂ ಹೋಯ್ತಪ್ಪ. ಹರೀಶ್ ಯಾಕೆ ನಮ್ಮ ಅಣ್ಣ ಅಲ್ವಾ? ಅದೇ ಯಾಕಂದ್ರೆ ಅವ್ರು ನಮ್ಮ ಅಣ್ಣ, ಪಾಪ ಮರ್ಯಾದಿನೂ ತೆಗಿಬಾರ್ದು, ಮರ್ಯಾದಿನೂ ಕೊಡ್ಬಾರ್ದು.
ಈ ಬಾರ್ಡ್ರನ್ನ ದಾಟಿ ನೀನು ಬರ್ಕೂಡ್ದು, ನಾನು ಬರಲ್ಲ. ಮಾತು ಮಾತಾಗಿರ್ಬೇಕು. Few inches later. ಹಾಸನ ಹೈವೇನಲ್ಲಿ ಏನಿದು ಸಿಸ್ಟರ್ ಬಾಂಡಿಂಗ್, ಬಿಸಿ ಬಿಸಿ ಟೊಮೊಟೊ ಪಲಾವ್ ಟೊಮೊಟೊ ಪಲಾವ್, ಟೊಮೊಟೊ ಬಾತ್, ವಿತ್ ಮಾಲೂರು. ಏನದು ಜಶ್ವಿ MLR. ಮತ್ತೆ ಇವರು ನಿಸರ್ಗ ಅವರು, ಇವರು ಇಡ್ಲಿ ಮಾಡೋರು. ಇದು ರೋಡು. ನಮ್ಗೆ ಇಡ್ಲಿ ಚಿಂತೆ ಅಂದ್ರೆ ಇವರು ವಡೆ ಚಿಂತೆ. ವಡೆ is my favorite. ಅಲ್ಲ ಯಾರು ಒಬ್ಬರು ಆದ್ರೂ ತಂದಿದ್ದೀವಿ. ಆದ್ರೂ ಆಫೀಸಲ್ಲಿ ನಮ್ಮ ನಿಸರ್ಗದಿಂದ ಬಜ್ಜಿ ಕ್ಯಾನ್ಸಲ್ ಆಗಿದೆ. ಬಜ್ಜಿ ಕ್ಯಾನ್ಸಲ್ ಬೇಜಾರಾಗ್ತಾ ಇದೆ. ಬಜ್ಜಿ ಕ್ಯಾನ್ಸಲ್ ಆಯ್ತು. ಹೆಲ್ದಿ ಆಗಿರ್ಬೇಕು ಅನ್ನೋ ಕಾನ್ಸೆಪ್ಟ್ ಇಂದ ಬಜ್ಜಿ ಓ ಕ್ಯಾನ್ಸಲ್ ಮಾಡ್ತೀವಿ. ಹೌದಾ, ಬಿಡಿ ನಮ್ಗೇನು ಸಿಗ್ತಿರ್ಲಿಲ್ವಲ್ಲ. ಏನಾರು ಮಾಡಿ ಹೌದು ಹುಲಿಯಾ. ನಮ್ಮ ಹುಡುಗಿ ನೆನ್ಪಲ್ಲಿ ಇದು ಸುಬ್ಬು ಜೊತೆ ದೀಪು. ಹೌದು, ದೀಪು ಸುಬ್ಬು ದೀಪು. ತಲೆನೋವು ಬರುತ್ತೆ. ಅಲ್ಲ ಇವರು ಆಕಾಶದಲ್ಲಿ ಗೌಡ ಖ್ಯಾತಿಯ ಮನೆಯವರು. ಆಕಾಶದಲ್ಲಿ ಗರುಡ. ಫ್ಲಾಶ್ ಬ್ಯಾಕ್. ಆಕಾಶದಲ್ಲಿ ಗರುಡ. ಇವರೇ ಅವರು. ಆಫೀಸಲ್ಲಿ ಹುಡುಕ್ಬಿಡ್ತು ಒಂಚೂರು. ಏನಾಯ್ತು? ಆಫೀಸಲ್ಲಿ ಹುಡುಕ್ಬಿಡ್ತದು. ಹ್ಞೂ, ಆಫೀಸಲ್ಲೇನು ಹೊರಗಡೆ ಗುಡುಗರು ಅಂತಾರ, ಆಫೀಸಲ್ಲಿ ಗುಡುಗದ್ರೇನೆ ಕಷ್ಟ. ಬರೀ ಹೊರಗಡೆ ಪಬ್ಲಿಕ್ ಮಾಡಿದ್ರೆ ಓಕೆ ನನ್ಗೆ. ಯಾರ್ಯಾರು ನೋಡಿದ್ರು? ಅದು ಚೆನ್ನಾಗಿ ವ್ಯೂಸ್ ಹೊಡೈತಿ. ವ್ಯೂಸ್ ಸಕ್ಕತ್ತಾಗಿ ಹೊಡೈತಿ. ಎರಡು ಹಾಕಿದೆ, ಒಂದು ಲಪೇಜ್ ಆಯ್ತು. ಇಲ್ಲೊಂದು ಹೊಡೆ. ಈ ಬಂಧನ ಒಡೆಯ ಅನುಬಂಧನ. 12 seconds later. Music. लेकिन एक सेकंड. ಮಿಕಾ ನಾನಲ್ವಾ? ಅಯ್ಯೋ ಪಾಪಿಗಳ. ಕಾಡು ಫುಲ್ಲೇ ஒரு ಕಾಟು. ಒಂದೇ ಒಂದು ಮನೆ ಕಾಣಿಸ್ತೈತೆ. ಅಣ್ಣ, ಮೊನ್ನೆ ಸುರೇಶ್ ಅಣ್ಣ ಮದುವೆ ಆಯ್ತಲ್ಲ, ಎಲ್ಲಿ ಮನೆ? ಹಿಂದೆ ಆನಾಗೈತೆ ಲಾಗು. ಏನಾರು ಆಫೀಸ್ ಸೀಕ್ರೆಟ್ ಮಾತಾಡ್ಬಿಟ್ಟಿರ? ಈಗ ಹೇಳ್ಬಿಟ್ಟು ಬ್ಲಾಗ್ ಹಾಕ್ಬಿಡಿ. ಬಂತು ಕಟ್ತಾರೆ. ಮುಂಚೆ ಹೋಯ್ತಾ ಇದೀವಿ ಮನೆಗೆ. ಸುರೇಶ್ ಅದೇನೆ ಬರ್ದೈತಲ್ಲ. ಮುಂಚೆ ಹೋಯ್ತಾ ಇದೀವಿ ನಾವು. ಇನ್ನ ಸ್ಟಾರ್ಟ್ ಆಗಿದೆ. ಸುರೇಶ್ HM ಪ್ರೇಮ ಅದೇ ಬ್ಯಾನ್ ಹೋಯ್ತಿದಂಗೆ ಮಾಡ್ಬಿಡಿ ಇಲ್ಲ. ಅದು ಮಗ ಊರ್ಗಿಂತ ಮುಂಚೆ ಬಂದು ಮಗ ಊರ್ಗಿಂತ ಮುಂಚೆ ಬಂದು ಕೆಲ್ಸಕ್ಕೆ ಕರಿಬೇಡಿ, ಊಟಕ್ಕೆ ಮರಿಬೇಡಿ. ಅಲ್ಲ, ಊರಿಗಿಂತ ಮುಂಚೆ ಬಂದಿದ್ಯಲ್ಲ ಊಟ ಮಾಡಕ್ಕೆ, ಗೊತ್ತಾಗಲ್ಲ. ಬಟ್ ಅವ್ರೊಂದು ಶಾಕ್ ಆದ್ರೆ ಏನ್ ಗೊತ್ತಾ,
ಇರೋ ನಿಮಿಷ ಒಂದ್ ನಿಮಿಷ ಟಿ ಬಂದಿದೆ ನೋಡಿದ್ರೆ 6 ಜನ ಇದು ಶಾಕ್ ಹೇಳಿ ಸರ್. ಆಡ ಖುಷಿ ಆಗ್ಬಿಡ್ತಾನೆ ನೋಡು ಸುರೇಶ, ಗ್ಯಾರಂಟಿ. ಫಸ್ಟ್ ನೆಕ್ಸ್ಟ್ ಕಡೆ ಎಲ್ಲಿದ್ದೀರಾ? ನನಗೂ ಮೆಸೇಜ್ ಹಾಕಿಲ್ವ ವೆಲ್ಕಮ್ ನಾನು 8 ಗಂಟೆಗೆ ಅವಾಗ ತಾನೇ ಎದ್ದಿದ್ದೀನಿ. ಹಲೋ ಸುರೇಶ್, ಹೇಳಿ ಸುರೇಶ್, ಬಿಟ್ಟಿದ್ದೀರಾ? ನಾನು ಬಿಟ್ಟಿದ್ದೀರಾ? ಎಲ್ಲಿಗೆ? ಪಾಪ ಅವಣ್ಣ ರಿಸೆಪ್ಷನ್ 1 hour ಇದ್ದಾಗ ಎಲ್ಲ ಇದ್ದೀರಾ ಅಂತ ಹಾಕಿದ್ರ. ಕಾಲ್ ಮಾಡಿ ಕರಿತಾರ It's all about love and affection. ಇಲ್ಲ ಕೆಲ್ಸಕ್ಕೆ ನಮ್ಮ ವಿಜಯಲಕ್ಷ್ಮಿ ಅಕ್ಕ ಜೊತೆಲಿ ಇದ್ದು ಅಂದ್ಬಿಟ್ಟು ಮದ್ವೆ ಕಾರ್ಡ್ ಕೊಟ್ಟು ಹೋಗಿದ್ದೆ ನಾನು. ಅಷ್ಟೇ, ಹುಡುಗಿರಿಗೆ ಮೂಸ್ಲು ಇಲ್ಲ. ಕೆಲಸ ಇರುತ್ತೆ, ಹುಡುಗಿರಿಗೆ 1.5 ತಿಂಗಳು ಆಸಾಮಿ ಕಾಣೆ. ಹುಡುಗಿರಿಗೆ ತುಂಬಾ ಕೆಲಸ ಇರುತ್ತೆ, ಮೇಕಪ್ ಮಾಡ್ಕೊಳ್ಳೋದು ಅದು ಇದು ಅಂತ. ಇವಳು ಅವಾಗ ನಿಸರ್ಗ ಏನ್ ಮಾಡ್ತಾ ಇದೀಯ ಅಂತ ಕೇಳಿದ್ರೆ, ಆಕ್ಚುಲಿ ನಮ್ಮ ಅಕ್ಕನ್ ತುಂಬಾ ಮಿಸ್ ಮಾಡ್ತಾ ಇದ್ದೀನಿ. ಹೌದಾ? ಫೋನ್ ಮಾಡಿ ಮಾತಾಡು, ನಿಮ್ಗೆ ಗೊತ್ತಾಗಲ್ಲ. ಮುತ್ತೈದೇನ್ ಮುಂದೆ ಬಿಡಿ. ಸೈಡ್ ಬಿಡಿ, ಜಾಗ ಬಿಡು. ಇಳ್ಸಲಿ, ಇಳ್ಸು. ಹೀಲ್ಸ್ ಇಲ್ದೇನೆ ನಾವು ಮುಂದೆ ಹೋಗಕ್ಕಾಗಲ್ಲ. ಅಲ್ಲಿ ಆಗ್ತಾ ಇದ್ದಾನೆ ಸುರೇಶ್ ಅಂತ, ನಮ್ಗೆ ಎಷ್ಟು ಅಂತ ಕಾಣೋದು. ಇಳ್ಸಲಿ. ಪೂಜ್ಯ ಸಖತ್ ಹೈಟ್ ಇದಾರಲ್ಲ ಇವರು, ಹಾ, ಸಖತ್ ಹೈಟ್ ಇದ್ದಾರೆ. ಯಾಕೆ ಹೇಳ್ತೀರಿ? ಸುರೇಶ ಇಲ್ಲಿಂದಾನೆ ಕಿರಿಸ್ತವ್ರ. ಇಬ್ರು ಹುಡುಗಿರಿದ್ದಾರೆ, ವೆಲ್ಕಮ್ ಮಾಡಕ್ ಬರಪ್ಪ. ಓ ಸುರೇಶಣ್ಣ, ಓ ಎಗಲ್ ಮೇಲೆ ಟವಲ್. ಒಂದೇ ನಿಮಿಷ ಬಂದ ಇರಿ ಅಂದ್ಬಿಟ್ಟು ತೆಗಿರಿ, ನಾನು ಇಳ್ದಿರ್ತೀನಿ. ನಾನು ಬ್ಲಾಗ್ ಮಾಡೋದು ಬೇಡ. ಅದ ಹೇಳಿರಿ, ನಾವೀಗ ಇಳಿತಾ ಇದೀವಿ ಬೇಲೂರ್. ಓಯ್ ಹುಷಾರು, ಗಾಡಿಗೆಲ್ಲ ಮೇಕಪ್ ಮಾಡಬೇಡ್ರಿ ಹೇಳಿದ್ದೀನಿ. ಇಲ್ಲ, ಒಬ್ಬೊಬ್ರಿಗೆ ಹೇಳಿರಿ. ಇಷ್ಟೊತ್ತವರೆಗೂ ಕಾದ್ಬಿಟ್ಟು ಡೈಲಾಗ್ ಹೊಡಿತೀಯ. ಮತ್ತೆ ಏನ್ ಸಮಾಚಾರ? 3 days later. We are in Beluru Channakeshava temple. ಮಗ ಸಖತ್ತಾಗಿ ಒಂದು ಪಿಕ್ ಕೊಡ್ಬೇಕು. ಟಚ್ ಮಾಡಂಗಿಲ್ಲ. ಬಡ್ಡಿ ಮಗ